ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ಸಮಾಜ ಸೇವಕ, ಅನಾಥರ ಆಶಾಕಿರಣ ಚಿಂತಾಮಣಿಯ ಕೆಆರ್ ನರಸಿಂಹಪ್ಪರವರಿಗೆ ರಾಜ್ಯ ಮಟ್ಟದ ಕಾಯಕಯೋಗಿ 2026ರ ಪ್ರಶಸ್ತಿ ಗೌರವ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಾಣಿಯನ್ನು ಕೇವಲ ಘೋಷಣೆಯಾಗಿಸದೆ ಅದನ್ನು ತಮ್ಮ ಬದುಕಿನ ಉಸಿರಾಗಿಸಿಕೊಂಡಿರುವ ಚಿಂತಾಮಣಿಯ ಹಿರಿಯ ಸಮಾಜ ಸೇವಕ ಶ್ರೀ ಕೆಆರ್ ನರಸಿಂಹಪ್ಪನವರ ನಿಸ್ವಾರ್ಥ ಸೇವೆಗೆ ಈಗ ರಾಜ್ಯ ಮಟ್ಟದ ಮಾನ್ಯತೆ ಲಭಿಸಿದೆ. ಕೋಲಾರ ಜಿಲ್ಲೆಯ ಸಮಾಜ ಸೇವಾ ಕ್ಷೇತ್ರದಲ್ಲಿ ಅವರು ಗಳಿಸಿದ ಗಣನೀಯ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯ ಮಟ್ಟದ ಕಾಯಕಯೋಗಿ 2026ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ವೈಜ್ಞಾನಿಕ ಸಲಹೆಗಾರರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಕಿರಣ್ ಕುಮಾರ್ ಅವರು ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಉಳಿಕಲ್ ನಟರಾಜ್, ಲಯನ್ಸ್ ಕ್ಲಬ್ ಆಫ್ ದೊಡ್ಡಬೊಮ್ಮಸಂದ್ರ ಅಧ್ಯಕ್ಷರಾದ ಡಾಕ್ಟರ್ ಕೈವಾರ ಶ್ರೀನಿವಾಸ್, ಹಿರಿಯ ವೈದ್ಯರಾದ ಡಾಕ್ಟರ್ ಅಂಜನಪ್ಪನವರು ಉಪಸ್ಥಿತರಿದ್ದರು. ಕೆಆರ್ ನರಸಿಂಹಪ್ಪ ಶ್ರೀಯುತರು ಚಿಂತಾಮಣಿಯಲ್ಲಿ ಶ್ರೀ ವಾಸವಿ ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಟ್ರಸ್ಟನ್ನು ಆರಂಭಿಸಿ ಸಮಾಜ ಸೇವೆಯಲ್ಲಿ ಜಾತಿ ಭೇದವಿಲ್ಲದೆ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಅನ್ನದಾನ, ವಸತಿ, ಶಿಕ್ಷಣ ನೀಡಿ ವಿದ್ಯಾವಂತರನ್ನಾಗಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ಮಾಡಿ ಮಹಾನ್ ಸೇವಕರಾಗಿದ್ದಾರೆ. ಕೆಆರ್ ನರಸಿಂಹಪ್ಪ ಕೇವಲ ಆಶ್ರಮದ ಅಧ್ಯಕ್ಷರಾಗಿ ಅಧಿಕಾರ ನಡೆಸುವುದಿಲ್ಲ, ಬದಲಾಗಿ ಆಶ್ರಮದ ಪ್ರತಿಯೊಬ್ಬ ನಿವಾಸಿಯೂ ಯೋಗಕ್ಷೇಮವನ್ನು ಸ್ವತಃ ನೋಡಿಕೊಳ್ಳುತ್ತಾರೆ. ಜೊತೆಗೆ ಇವರು ವೈದ್ಯಕೀಯ ಸೇವೆಯಲ್ಲಿ ಆಯುರ್ವೇದ ಡಿಪ್ಲೊಮಾ ತರಬೇತಿ ಪಡೆದು ವೃದ್ಧರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಆರೋಗ್ಯವೇ ಮಹಾಭಾಗ್ಯ ಎಂಬ ನಾಣ್ಣುಡಿಯಂತೆ ನಿಸ್ವಾರ್ಥ ಸೇವೆಯಿಂದ ಸ್ವಂತ ಖರ್ಚಿನಲ್ಲಿ ಔಷಧಿಗಳನ್ನು ತೆಗೆದುಕೊಂಡು ಸೇವೆ ಮಾಡುತ್ತಾರೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ಮತ್ತು ಭಾಷೆಗೆ ತಮ್ಮ ಜೀವನವೇ ಒಂದು ಸೇವೆ ಎಂದು ತೋರಿಸಿದ ಸಮಾಜ ಸೇವಕರಾಗಿದ್ದು, ಹಿಂದೂ ಸಂಪ್ರದಾಯದಂತೆ ನಿರ್ಗತಿಕ ವೃದ್ಧರ ಮೃತದೇಹಗಳಿಗೆ ಶವ ಸಂಸ್ಕಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ವೈಜ್ಞಾನಿಕ ಮನೋಭಾವದ ಸಮಾಜ ಸೇವೆ. ನಂಬಿಕೆ ಆಚರಣೆ ಇರಲಿ, ಅಪನಂಬಿಕೆ ಬೂಟಾಟಿಕೆ ಬೇಡ, ನಮ್ಮ ನಡೆ ವಿಜ್ಞಾನದೆಡೆ ಎಂಬ ಉದಾತ್ತ ತತ್ವದಡಿ ಇವರ ಸೇವೆಯು ಮುಂದುವರಿಯುತ್ತಿದೆ. ಇವರ ಸೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೇರಣೆಗೆ ಕಾರಣವಾಗಿದ್ದು, ಹೃದಯ ಸ್ಪರ್ಶಿಯಾಗಿ ಕಾಯಕಯೋಗಿ ಪ್ರಶಸ್ತಿಯಿಂದ ಸನ್ಮಾನಿಸಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಇನ್ನು ಕೋಲಾರ ಜಿಲ್ಲೆಯಿಂದ 6ನೇದಾಗಿ ಕೆಆರ್ ನರಸಿಂಹಪ್ಪ, ಕೋಲಾರ ಜಿಲ್ಲೆಯಿಂದ ಕೆಆರ್ ನರಸಿಂಹಪ್ಪ ಜಿಲ್ಲಾಧ್ಯಕ್ಷ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರೂ ಆದ ಉಳಿಕಲ್ ನಟರಾಜ್, ಡಾಕ್ಟರ್ ಅಂಜಪ್ಪ ಹಾಗೂ ಡಾಕ್ಟರ್ ಕೈವಾರ ಶ್ರೀನಿವಾಸ್ ರವರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ಪ್ರಮುಖ ವಾರ್ತೆಗಳಿಗಾಗಿ ಎವಿಎಂ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.